ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ ಕ್ವಶನ್ ಏನ್ ಹೇಳ್ತಾ ಇರೋದು, ಇಫ್ ಎಕ್ಸ್ ಇಸ್ ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಿತ್ ದ ಮೀನ್ ವ್ಯಾಲ್ಯೂ 30 ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ 5, ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ P that is 26 less than or equal to x less than or equal to 40, P of x greater than or equal to 45. ವೆರಿ ಈಸಿ ಪ್ರಾಬ್ಲಮ್. ಬಟ್ ಈ ಒಂದು ಟೇಬಲ್ ನಿಮಗೆ ಗೊತ್ತಿರಬೇಕು. ಫಾರ್ಮುಲಾ ಯಾವ ರೀತಿ? ಸಿಂಪಲ್ ನೋಡಿ, P ಆಫ್ ಮೈನಸ್ ಎ ಲೆಸ್ ದೇನ್ ಆರ್ ಈಕ್ವಲ್ ಟು ಝೆಡ್ ಲೆಸ್ ದೇನ್ ಆರ್ ಈಕ್ವಲ್ ಟು ಬಿ. ಅಂದ್ರೆ ಎರಡು ಏನಾದ್ರೂ ಡಿಫ್ರೆಂಟ್ ವ್ಯಾಲ್ಯೂಸ್ ಇದಾವೆ ಅಂತ ಅನ್ಕೊಳ್ಳಿ. ಅದು ಪ್ಲಸ್ ಅಲ್ಲಾದ್ರೂ ಇರಲಿ ಮೈನಸ್ ಅಲ್ಲಾದ್ರೂ ಇರಲಿ, ಫೈ ಆಫ್ ಎ ಪ್ಲಸ್ ಫೈ ಆಫ್ ಬಿ ಅನ್ನೇ ಯೂಸ್ ಮಾಡ್ಬೇಕು. ನೋಡಿ ಇಲ್ಲಿ ಮೈನಸ್ ಎ ಇಂದ ಬಿ ವರ್ಗು, ಮೈನಸ್ ಎ ಇಂದ ಬಿ ವರ್ಗು ಲೆಸ್ ದೇನ್ ಆರ್ ಈಕ್ವಲ್ ಟು ಇರಲಿ ಅಥವಾ ಲೆಸ್ ದೇನ್ ಇರಲಿ, ಫೈ ಆಫ್ ಎ ಪ್ಲಸ್ ಫೈ ಆಫ್ ಬಿ, ಫೈ ಆಫ್ ಎ ಪ್ಲಸ್ ಫೈ ಆಫ್ ಬಿ, ಅವೆರಡನ್ನೇ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ ಮಧ್ಯದಲ್ಲಿ ಬರ್ತಾವಲ್ಲ, ಇವೇ ಕನ್ಫ್ಯೂಷನ್ ಆಗೋದು. ನೀಟಾಗಿ ಹೇಳ್ಕೊಡ್ತೀನಿ ನೋಡಿ. ಏನಾದ್ರೂ ಕೂಡ ಗ್ರೇಟರ್ ದೇನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ಅಂತ ಏನಾದ್ರೂ ಬಂದ್ರೆ ನೀವು ಮೈನಸ್ ಅನ್ನ ಯೂಸ್ ಮಾಡಬೇಕು. ಲೆಸ್ ದೇನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೇನ್ ಬಂತು ಅಂತಂದ್ರೆ ಪ್ಲಸ್ ಅನ್ನ ಯೂಸ್ ಮಾಡಬೇಕು. ಅದೇ ಏನಾದ್ರೂ ಲೆಸ್ ದೇನ್ ಆರ್ ಈಕ್ವಲ್ ಟು ಲೆಸ್ ದೇನ್ ಬಂದು ಮೈನಸ್ ಎ ಅಂತ ಏನಾದ್ರೂ ಬಂದ್ರೆ ಈ ಫಾರ್ಮೆಟ್ ಅಲ್ಲಿ ಮೈನಸ್ ಅನ್ನ ಯೂಸ್ ಮಾಡಬೇಕು. ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ಬಂದ್ರೆ ಮೈನಸ್ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೇಕು. ನೋಡಿ ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ನೆಕ್ಸ್ಟ್ ಗ್ರೇಟರ್ ಝಡ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎ, ಝಡ್ ಗ್ರೇಟರ್ ದ್ಯಾನ್ ಎ. ಏನ್ ಯೂಸ್ ಮಾಡಿರೋದು ನಾವು? 0.5 ಮೈನಸ್ ಎ, 0.5 ಮೈನಸ್ ಎ ಅನ್ನೇ ಯೂಸ್ ಮಾಡಿರೋದು, ಮೈನಸ್ ಅನ್ನೇ ಯೂಸ್ ಮಾಡಿರೋದು. ಅದೇ ಏನಾದ್ರೂ ಲೆಸ್ ದೇನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೇನ್ ಇದ್ರೆ ಪ್ಲಸ್ ಅನ್ನ ಯೂಸ್ ಮಾಡಬೇಕು. ಝಡ್ ಲೆಸ್ ದೇನ್ ಆರ್ ಈಕ್ವಲ್ ಟು ಎ ಮತ್ತೆ ಝಡ್ ಲೆಸ್ ದೇನ್ ಎ, ಈ ಎರಡು ಸಿಚುವೇಶನ್ ಅಲ್ಲಿ ಏನ್ ಯೂಸ್ ಮಾಡಿರೋದು? ಪ್ಲಸ್ ಅನ್ನ ಯೂಸ್ ಮಾಡಿದೀವಿ. ಗೊತ್ತಾಯ್ತಾ? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ಅಂತ ಇದ್ರೆ ಮೈನಸ್, ಲೆಸ್ ದೇನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೇನ್ ಅಂತ ಇದ್ರೆ ಪ್ಲಸ್. ಇನ್ನೊಂದು ಕಂಡೀಷನ್ ಬರುತ್ತೆ, ಲೆಸ್ ದೇನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೇನ್ ಇದ್ದು ಮೈನಸ್ ಎ ಅಂತ ಇದ್ರೆ, ಲೆಸ್ ದೇನ್ ಆರ್ ಈಕ್ವಲ್ ಟು ಮೈನಸ್ ಎ, ಲೆಸ್ ದೇನ್ ಮೈನಸ್ ಎ, ಈ ತರ ಇದ್ದಾಗ ಏನ್ ಮಾಡ್ಬೇಕಾಗತ್ತೆ? ನಾವು ಮೈನಸ್ ಅನ್ನ ಯೂಸ್ ಮಾಡ್ಬೇಕು. ಸೊ ಈ ಮೂರು ಡಿಫ್ರೆಂಟ್ ವೇರಿಯೇಷನ್ಸ್ ಅನ್ನ ನೋಡ್ಕೊಳ್ಳಿ, ಆರಾಮಾಗಿ ಸಾಲ್ವ್ ಮಾಡಬಹುದು. ಏನು? ಗ್ರೇಟರ್ ದೇನ್ ಆರ್ ಈಕ್ವಲ್ ಟು ಗ್ರೇಟರ್ ಇದ್ರೆ ಮೈನಸ್, ಲೆಸ್ ದೇನ್ ಆರ್ ಈಕ್ವಲ್ ಟು ಲೆಸ್ ದೇನ್ ಇದ್ರೆ ಪ್ಲಸ್. ಅದೇ ಏನಾದ್ರೂ ಲೆಸ್ ದೇನ್ ಆರ್ ಈಕ್ವಲ್ ಟು ಲೆಸ್ ದೇನ್ ಇದ್ದು ಮೈನಸ್ ಎಗಳೇನಾದ್ರೂ ಇದ್ರೆ ಮೈನಸ್ ಅನ್ನ ಯೂಸ್ ಮಾಡೋದು. ಅಷ್ಟೇ ಸಿಂಪಲ್, ವೆರಿ ಈಸಿ. ಇವಾಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಎಕ್ಸ್ ಇಸ್ ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಿತ್ ಮೀನ್ ವ್ಯಾಲ್ಯೂ 30 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸೊಲ್ಯೂಷನ್ಗೆ ಹೋದಾಗ ಗಿವನ್ ಅನ್ನ ಬರ್ಕೋಬೇಕು. ಗಿವನ್ ಏನ್ ಕ್ವಶನ್ ಕೊಟ್ಟಿರೋದು? ಮೀನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 30. ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ನಾವು ಸಿಗ್ಮಾ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ವಾಟ್ ಇಸ್ ದ ವ್ಯಾಲ್ಯೂ? ವ್ಯಾಲ್ಯೂ ಈಸ್ 5. ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಗೊತ್ತಿದೆ, ಮ್ಯೂ ವ್ಯಾಲ್ಯೂ ಗೊತ್ತಿದೆ. ಸೊ ಇವಾಗ ನಾವೇನ್ ಮಾಡ್ಬೋದು? ಝಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ಝಡ್ ವ್ಯಾಲ್ಯೂ ಬೇಕೇ ಬೇಕು ನಮಗೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ. ನೋಡಿ ಇಲ್ಲಿ ಝಡ್ ವ್ಯಾಲ್ಯೂಸ್ ಅಲ್ವಾ ಇರೋದು. ಸೊ ಝಡ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಎಕ್ಸ್ ವಿಚ್ ಇಸ್ ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಮೈನಸ್ ಮ್ಯೂ ಹೋಲ್ ಡಿವೈಡೆಡ್ ಬೈ ಸಿಗ್ಮಾ. ಇದೇ ಫಾರ್ಮುಲಾ. ಏನು? ಝಡ್ ಮೈನಸ್ ಝಡ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಮ್ಯೂ ಹೋಲ್ ಡಿವೈಡೆಡ್ ಬೈ ಸಿಗ್ಮಾ. ಈಗ ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಮೈನಸ್ ಮ್ಯೂ ವ್ಯಾಲ್ಯೂ ಎಷ್ಟಿರೋದು? 30 ಹೋಲ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಎಷ್ಟಿರೋದು? 5. ಈಗ ಎಕ್ಸ್ ಜಾಗದಲ್ಲಿ ಏನೇನು ಬರ್ಬೇಕು ನೋಡಿ ಇಲ್ಲಿ. 26 ಲೆಸ್ ದೇನ್ ಆರ್ ಈಕ್ವಲ್ ಟು ಎಕ್ಸ್ ಅಂತ ಇದೆ, ಎಕ್ಸ್ ಈಸ್ ಲೆಸ್ ದೇನ್ ಆರ್ ಈಕ್ವಲ್ ಟು 40 ಅಂತ ಇದೆ, ಎಕ್ಸ್ ಈಸ್ ಗ್ರೇಟರ್ ದೇನ್ ಆರ್ ಈಕ್ವಲ್ ಟು 45 ಅಂತ ಇದೆ. ಸೊ ಇಲ್ಲಿ ಏನೇನು ನಂಬರ್ ಬಂದಿರ್ತವೆ ಅವುಗಳನ್ನ ಒಂದೊಂದ್ಸಲಿ ನಾನು ಎಕ್ಸ್ ಜಾಗಕ್ಕೆ ಹಾಕ್ಬೇಕು. ಅಂತ ಅಂದ್ರೆ ವೆನ್ ಈ ತರ ಬರೀರಿ, ವೆನ್ ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 26, ನೆಕ್ಸ್ಟ್ ವೆನ್ ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 40, ನೆಕ್ಸ್ಟ್ ವೆನ್ ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 45. ಗೊತ್ತಾಯ್ತಾ? ಎಲ್ಲಾ ವ್ಯಾಲ್ಯೂಗಳನ್ನು ಕೂಡ ಒಂದೊಂದ್ಸಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಏನಾದರೂ 26 ಆದ್ರೆ ಝಡ್ ವ್ಯಾಲ್ಯೂ ಏನಾಗುತ್ತೆ ನಮಗೆ? ಝಡ್ ವಿಲ್ ಬಿ ಈಕ್ವಲ್ ಟು 26. ಎಕ್ಸ್ ಜಾಗಕ್ಕೆ 26 ರಿಪ್ಲೇಸ್ ಮಾಡಿ. 26 ಮೈನಸ್ 30 ಹೋಲ್ ಡಿವೈಡೆಡ್ ಬೈ 5. ನೆಕ್ಸ್ಟ್ ಏನಾದ್ರೂ 40 ಆದ್ರೆ ಎಕ್ಸ್ ವ್ಯಾಲ್ಯೂ, ಸೊ ಝಡ್ ಈಸ್ ಈಕ್ವಲ್ ಟು 40 ಮೈನಸ್ 30 ಹೋಲ್ ಡಿವೈಡೆಡ್ ಬೈ 5. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಝಡ್ ವ್ಯಾಲ್ಯೂ ವಿಲ್ ಬಿ ಎಕ್ಸ್ ಜಾಗಕ್ಕೆ 45 ಬಂದ್ರೆ 45 ಮೈನಸ್ 30 ಹೋಲ್ ಡಿವೈಡೆಡ್ ಬೈ 5. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 26 ಮೈನಸ್ 30 ಬೈ 5. 26 ಮೈನಸ್ 30 ಅಂತಂದ್ರೆ ವ್ಯಾಲ್ಯೂ ಎಷ್ಟು ಬರ್ತದೆ ನಮಗೆ? -4 ಹೋಲ್ ಡಿವೈಡೆಡ್ ಬೈ 5 ಬರುತ್ತೆ. ಸೊ -4 ಹೋಲ್ ಡಿವೈಡೆಡ್ ಬೈ 5 ಅಂತಂದ್ರೆ -0.8. ಏನಾದ್ರೂ ಕೂಡ ಎಕ್ಸ್ ವ್ಯಾಲ್ಯೂ 26 ಆದ್ರೆ ಝಡ್ ವ್ಯಾಲ್ಯೂ -0.8 ಆಗುತ್ತೆ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 40 ಆದ್ರೆ ಝಡ್ ವ್ಯಾಲ್ಯೂ ಏನಾಗುತ್ತೆ? 40 ಮೈನಸ್ 30 ಅಂತಂದ್ರೆ 10 ಹೋಲ್ ಡಿವೈಡೆಡ್ ಬೈ 5. ಸೊ 5 2s are 10, ಸೊ 2 ಆಗುತ್ತೆ. ನೆಕ್ಸ್ಟ್ ಏನಾದರೂ ಎಕ್ಸ್ ವ್ಯಾಲ್ಯೂ 45 ಆದ್ರೆ ಝಡ್ ವ್ಯಾಲ್ಯೂ ಏನಾಗುತ್ತೆ? 45 ಮೈನಸ್ 30 ಅಂತಂದ್ರೆ 15 ಹೋಲ್ ಡಿವೈಡೆಡ್ ಬೈ 5.
5 3s 15 3 ಆಗ್ತಾ ಹೋಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾ ಇದ್ವಿ. ಸೊ ಇವಾಗ ಇದನ್ನ ಅಳಿಸ್ತೀನಿ ಸರಿನಾ, ಒಂದ್ಸಲಿ ಸ್ಕ್ರೀನ್ ಶಾಟ್ ತಗೊಳ್ರಿ ಇದ್ರ. ಈಗ ಒಂದೊಂದನ್ನೇ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ ಅವರು, ಇಲ್ಲಿ ಈ ತರ ಪಾರ್ಟಿಷನ್ ಮಾಡಿರ್ತೀನಿ. ಪಿ ಆಫ್ 26 ಬರ್ಕೊಳ್ಳಿ ಫಸ್ಟ್ ಅದನ್ನ. ಪಿ ಆಫ್ 26 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 40 ಅಂತ ಕೇಳ್ತಾ ಇದ್ದಾರೆ. ವಿಚ್ ವಿಲ್ ಬಿ ಈಕ್ವಲ್ ಟು, ಅದನ್ನ ಈಕ್ವಲ್ ಟು ನ ಇಲ್ಲಿ ಬರೀರಿ. ನೋಡಿ ಇವಾಗ ಬರೀತೀನಿ, ಏನಿಲ್ಲ 26 ಜಾಗಕ್ಕೆ ಎಕ್ಸ್ ವ್ಯಾಲ್ಯೂ 26 ಹಾಕಿದಾಗ ಝಡ್ ವ್ಯಾಲ್ಯೂ ಏನ್ ಬಂತು ನನಗೆ -0.8 ಬಂತು. ಅದನ್ನ ಬರೀರಿ. ಅಂದ್ರೆ ಪಿ ಆಫ್ -0.8 ಲೆಸ್ ದೆನ್ ಆರ್ ಈಕ್ವಲ್ ಟು ಝಡ್ ಲೆಸ್ ದೆನ್ ಆರ್ ಈಕ್ವಲ್ ಟು 40 ಅನ್ನ ಹಾಕಿದಾಗ ಎಕ್ಸ್ ಜಾಗಕ್ಕೆ ನನಗೆ ಝಡ್ ವ್ಯಾಲ್ಯೂ ಏನ್ ಬಂತು 2 ಬಂತು. ಸರಿನಾ, ಇಲ್ಲೇನ್ ಮಾಡಿದ್ವಿ, ಎಕ್ಸ್ ಜಾಗಕ್ಕೆ ಝಡ್ ಅನ್ನ ಬರ್ದೆ, 26 ಜಾಗಕ್ಕೆ -0.8 ಬರ್ದೆ, 40 ಜಾಗಕ್ಕೆ ನಾವು 2 ಅನ್ನ ಬರ್ದಿದ್ವಿ. ಇಷ್ಟೇ ಸಿಂಪಲ್. ಸರಿನಾ, ಎಕ್ಸ್ ವ್ಯಾಲ್ಯೂ 26 ಆದಾಗ ಝಡ್ ವ್ಯಾಲ್ಯೂ -0.8, ಎಕ್ಸ್ ವ್ಯಾಲ್ಯೂ 40 ಆದಾಗ ನನಗೆ ಝಡ್ ವ್ಯಾಲ್ಯೂ 2 ಬಂದಿದೆ. ಇಷ್ಟೇ ಸಿಂಪಲ್. ಈಗ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಕಂಪೇರ್ ಮಾಡ್ರಿ. ಮೊದಲನೇದ್ರದ್ದು ಫಾರ್ಮೆಟು ಪಿ ಆಫ್ -a ಲೆಸ್ ದೆನ್ ಆರ್ ಈಕ್ವಲ್ ಟು ಝಡ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಫಾರ್ಮೆಟ್ ಅಲ್ಲಿ ಇದೆ. ಎ ಜಾಗದಲ್ಲಿ 0.8 ಇದೆ, ಬಿ ಜಾಗದಲ್ಲಿ 2 ಇದೆ. ಏನ್ ಮಾಡಬೇಕು, 5 ಆಫ್ ಎ ಪ್ಲಸ್ 5 ಆಫ್ ಬಿ. ಎರಡು ಏನಾದ್ರೂ ಡಿಫ್ರೆಂಟ್ ಬಂದ್ರೆ ಹೇಳಿದೀನಿ ನಾನು ಆಲ್ರೆಡಿ, ಡೈರೆಕ್ಟ್ ಆಗಿ ಆಡ್ ಮಾಡ್ಬೇಕು 5 ಆಫ್ ಎ ಪ್ಲಸ್ 5 ಆಫ್ ಬಿ. ಸೊ ಇವಾಗ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ, ನಾನು 5 ಆಫ್ ಎ ಮಾತ್ರ, ಈ ಮೈನಸ್ ಅನ್ನ ತಗೊಳ್ಕೋಬೇಡ್ರಿ ಸರಿನಾ. ಇಲ್ಲಿ -a ಇರೋದು ಎ ಜಾಗದಲ್ಲಿ ಇರೋದನ್ನ ಮಾತ್ರ ಇಲ್ಲಿ ತಗೋಬೇಕಾಗಿರೋದು, ಮೈನಸ್ ತಗಬಾರ್ದು. ಸೊ 5 ಆಫ್ 0.8 ಪ್ಲಸ್ 5 ಆಫ್ ಬಿ ಜಾಗದಲ್ಲಿ ಏನಿದೆ 2 ಇದೆ. ಸೊ ಇವಾಗ ನೀವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇಂದು ಟೇಬಲ್ ಬರುತ್ತೆ, ಶೀಟ್ ಅನ್ನ ಕೊಡ್ತಾರೆ ಅಥವಾ ಬುಕ್ಲೆಟ್ ಫಾರ್ಮೆಟ್ ಅಲ್ಲಿ ಕೊಡ್ತಾರೆ. ಸೊ ಅದನ್ನ ನೀವು ನೋಡಿ ಬರಿಬೇಕಾಗತ್ತೆ. ಕ್ಯಾಲ್ಕುಲೇಟರ್ ಒಂದೊಂದ್ಸಲಿ ಮಿಸ್ಕ್ಯಾಲ್ಕುಲೇಷನ್ ಆಗುವಂತ ಸಾಧ್ಯತೆ ಇರುತ್ತೆ. ನಾನು ಡಿಸ್ಪ್ಲೇ ಮಾಡಿರ್ತೀನಿ ಬೋರ್ಡ್ ಮೇಲೆ ಯಾವ ರೀತಿ ನೋಡ್ಬೇಕು ಅಂತ. ಸೊ ಅದನ್ನ ಅಂಡರ್ಲೈನ್ ಮಾರ್ಕ್ ಮಾಡಿರ್ತೀನಿ, ನೀವು ನೋಡ್ಕೋಬಹುದು. ಸೊ ಇವಾಗ 5 ಆಫ್ 0.8 ವ್ಯಾಲ್ಯೂ ಏನ್ ಬಂದಿದೆ ನಮಗೆ ಟೇಬಲ್ ಅಲ್ಲಿ 0.2881 ಬಂದಿದೆ, ಪ್ಲಸ್ 5 ಆಫ್ 2. ಸೊ 2 ಯಾವ ರೀತಿ ಅಂತಂದ್ರೆ ಈ ಸೈಡ್ 2 ಅಂತ ಇರುತ್ತೆ, ಇಲ್ಲಿ 0.0 0.1 ಅಂತ ಇರುತ್ತೆ, 0.2 ಅಂತ ಆ ತರ ಎಲ್ಲ ಇರ್ತಾ ಹೋಗುತ್ತೆ. ಈಗ 2.2 ಬೇಕು ಅಂತ ಅನ್ಕೊಳ್ಳಿ. ಸೊ 2.2 ನನಗೆ ಇಲ್ಲಿ ಸಿಗುತ್ತೆ, ಗೊತ್ತಾಯ್ತಾ. ನೆಕ್ಸ್ಟ್ 2.1 ಬೇಕು ಅಂತಂದ್ರೆ ಈ ಜಾಗದಲ್ಲಿ ಸಿಗುತ್ತೆ. 2.0 ಅಂತಂದ್ರೆ 2 ಬೇಕು ಅಂತಂದ್ರೆ ಈ ಒಂದು ಜಾಗದಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಟೇಬಲ್ ಅನ್ನ ನೋಡ್ತಾ ಹೋಗಿ ಆರಾಮಾಗಿ ಗೊತ್ತಾಗುತ್ತೆ. ವ್ಯಾಲ್ಯೂ ಎಷ್ಟು ಬರುತ್ತೆ 0.4773. ಈಗ ಇವರಿಬ್ರು ಕೂಡ ಆಡ್ ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. 0.2881 ಪ್ಲಸ್ 0.4773. ಸೊ ವ್ಯಾಲ್ಯೂ ವಿಲ್ ಬಿ 0.7654. 0.7654 ನೋಡಿ ಎಷ್ಟು ಈಸಿ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಲ್ಲಿ ನೋಡ್ಕೊಂಡ್ರೆ ಆಯ್ತು, ವ್ಯಾಲ್ಯೂ ಅಷ್ಟೇ, ವೆರಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ ಏನಂತ ಕೇಳ್ತಾ ಇದ್ದಾರೆ ಅವರು, ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 45. ಸೊ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 45 ವಿಲ್ ಬಿ ಈಕ್ವಲ್ ಟು ಎಕ್ಸ್ ಜಾಗಕ್ಕೆ ಝಡ್ ಅನ್ನ ರೀಪ್ಲೇಸ್ ಮಾಡಿ. ಸೊ ಎಕ್ಸ್ ಜಾಗಕ್ಕೆ ಝಡ್ ಅನ್ನ ಹಾಕಿದ್ರೆ ಎಕ್ಸ್ ವ್ಯಾಲ್ಯೂ 45 ಇದ್ದಾಗ ಝಡ್ ವ್ಯಾಲ್ಯೂ ಏನ್ ಬಂದಿದೆ ಅಂತ ಬರಿಬೇಕು ಸರಿನಾ. ಎಕ್ಸ್ ವ್ಯಾಲ್ಯೂ 45 ಆದಾಗ ಝಡ್ ವ್ಯಾಲ್ಯೂ ಏನ್ ಬಂತು, ಝಡ್ ವ್ಯಾಲ್ಯೂ ನನಗೆ 3 ಬಂತು, ಗೊತ್ತಾಯ್ತಾ. ಇಷ್ಟೇ ಸಿಂಪಲ್. ಎಕ್ಸ್ ಜಾಗಕ್ಕೆ 45 ಹಾಕಿದಾಗ ಝಡ್ ಜಾಗದಲ್ಲಿ 3 ಬಂತು. ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ಯಾವ ಫಾರ್ಮೆಟ್ ಅಲ್ಲಿ ಇದೆ, ಝಡ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3. ನಾನು ಹೇಳಿದ್ದೀನಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ಬಂತು ಅಂತಂದ್ರೆ ಏನ್ ಮಾಡಬೇಕು, 0.5 ಮೈನಸ್ ಅನ್ನ ಯೂಸ್ ಮಾಡಬೇಕು, 5 ಆಫ್ ಎ ವ್ಯಾಲ್ಯೂನ ಯೂಸ್ ಮಾಡ್ತಾ ಹೋಗಿ. ನೋಡಿ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಂದಿರೋದು 0.5 ಮೈನಸ್ 5 ಆಫ್ ಎ. ಸೊ ಎ ಜಾಗದಲ್ಲಿ ನನಗೇನಿದೆ 3 ಇದೆ. ಸೊ ಏನ್ ಮಾಡಬೇಕು 0.5 ಮೈನಸ್ 5 ಆಫ್ ಎ ಜಾಗದಲ್ಲಿ 3 ಇದೆ. ಸೊ 3 ಅಂತ ಬರಿಬೇಕು, ಗೊತ್ತಾಯ್ತಾ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ಇದ್ರೆ ಮೈನಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಈಗ 0.5 ಮೈನಸ್ 5 ಆಫ್ 3 ಅನ್ನ ನೀವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಲ್ಲಿ ನೋಡ್ಕೋಬಹುದು. ಇಲ್ಲ ಅಂತಂದ್ರೆ ಒಂದೊಂದ್ಸಲಿ ಅವರೇ ಕೊಡ್ತಾರೆ ಸರಿನಾ, ಬ್ರಾಕೆಟ್ ಅಲ್ಲಿ ಅವರೇ ಡೈರೆಕ್ಟ್ ಆಗಿ ವ್ಯಾಲ್ಯೂನ ಕೊಡ್ತಾರೆ, 5 ಆಫ್ 3 ವ್ಯಾಲ್ಯೂ ಇಷ್ಟಿದೆ ಅಂತ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಸೊ ವ್ಯಾಲ್ಯೂ ಏನು 0.4987 ಇಸ್ ದ ವ್ಯಾಲ್ಯೂ ಫಾರ್ 5 ಆಫ್ 3. ಸೊ ಇವಾಗ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗಿ 0.5 ಮೈನಸ್ 0.4987, 0.5 ಮೈನಸ್ 0.4987. So value will be 1.3 into 10 power minus 3. 1.3 into 10 power minus 3. ಸೊ ಇದನ್ನ ಬೇಕಾದ್ರೆ ನೀವು 10 ಪವರ್ ಮೈನಸ್ 3 ಅಲ್ಲಿ ಬರೆಯಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಏನ್ ಮಾಡ್ಬೋದು, 0.0013 ಅಂತ ಬರಿತಾ ಹೋಗ್ಬೋದು ಸರಿನಾ. 0.0013 ಅಂತ ಬರಿತಾ ಹೋಗ್ಬೋದು. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್.
ಸೊ ಸ್ಕ್ರೀನ್ಶಾಟ್ ತಗೊಂತ್ರಿ, ನಾನು ಸೈಡ್ಗೆ ಹೋಗ್ತೀನಿ. ಒಂದು 2-3 ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟು. ಸೊ ಆ ಎಲ್ಲ ವಿಡಿಯೋಗಳ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪ್ಲೇಲಿಸ್ಟ್ ಮುಖಾಂತರ ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.